In today's lecture, we are dealing with ರೂರಲ್ ಸ್ಯಾನಿಟೇಷನ್. ಈ ಸಬ್ಜೆಕ್ಟು ತುಂಬ ಈಸಿಯಾಗಿದೆ ಮತ್ತು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈಸಿಲಿ 2 to 4 ಮಾರ್ಕ್ಸ್ ಯು ಕ್ಯಾನ್ ಗೆಟ್ ಇನ್ ಯುವರ್ KPSC AE ಎಕ್ಸಾಮ್ಸ್. Actually, rural sanitation is a very important topic in environmental engineering. Let us start the today's lecture. Rural sanitation. First topic, solid waste. What is mean by solid waste? Solid waste ಎಂದರೇನು ಅಂತ. ಓಕೆ, ಸಾಲಿಡ್ ವೇಸ್ಟ್ ಅಂದರೆ ವೇಸ್ಟ್ ಜನರೇಟೆಡ್ ಆಫ್ಟರ್ ಯೂಸಿಂಗ್ ಸಮ್ ಮಟೀರಿಯಲ್ಸ್. ಈಗ ವೇಸ್ಟ್ ಜನರೇಟ್ ಆಗ್ತದಲ್ವಾ, ಫಾರ್ ಎಕ್ಸಾಂಪಲ್ ನೀವು ಒಂದು ಲೇಸ್ ಪ್ಯಾಕೆಟ್ನ ತರ್ತೀರಾ ಅಂತ ತಿಳ್ಕೊಳ್ಳಿ. ಅದ್ರ ಒಳಗಡೆ ಇರುವ ಪೊಟ್ಯಾಟೊ ಚಿಪ್ಸ್ ತಿಂದಾದ ನಂತರ ಆ ಪ್ಯಾಕೆಟನ್ನು ಉಳಿತದಲ್ವ, ಅದು ಸಾಲಿಡ್ ವೇಸ್ಟ್. ಅದೇ ಥರ ಒಂದು ಪೆನ್ ತರ್ತೀರಾ ಯೂಸ್ ಆ್ಯಂಡ್ ಥ್ರೋ, ಇಂಕ್ ಫುಲ್ ಖಾಲಿ ಆದ ನಂತರ ಆ ಪೆನ್ ಉಳಿತದಲ್ವ, ಅದು ಕೂಡ ಒಂದು ಸಾಲಿಡ್ ವೇಸ್ಟ್. ಯಾವುದು ಸಾಲಿಡ್ ಸ್ಟೇಟಲ್ಲಿ ಇರ್ತದೆ ಮತ್ತು ಅದು ವೇಸ್ಟ್ ಆಗಿರ್ತದೆ, ಅದನ್ನು ಸಾಲಿಡ್ ವೇಸ್ಟ್ ಅಂತ ಕರೀತಾರೆ. ಈಗ ಸಾಲಿಡ್ ವೇಸ್ಟ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಎಂಬುದು ಈ ಟಾಪಿಕಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ. ಮೊದಲನೇದಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂದ್ರೇನು ಅಂತ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಕಲೆಕ್ಟಿಂಗ್, ಟ್ರೀಟಿಂಗ್ ಆ್ಯಂಡ್ ಡಿಸ್ಪೋಸಿಂಗ್ ಆಫ್ ಸಾಲಿಡ್ ಮಟೀರಿಯಲ್ಸ್ ದಟ್ ಈಸ್ ಡಿಸ್ಕಾರ್ಡೆಡ್ ಬಿಕಾಸ್ ಇಟ್ ಹ್ಯಾಸ್ ಅ ಸರ್ವ್ ಇಟ್ಸ್ ಪರ್ಪಸ್ ಆರ್ ನೋ ಲಾಂಗರ್ ಇಟ್ಸ್ ಯೂಸ್ಫುಲ್. ನಾನು ನಿಮ್ಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ನಲ್ವ ಎಕ್ಸಾಂಪಲ್ ಮುಖಾಂತರ, ಅದೇ ಇಲ್ಲಿ ಹೇಳ್ತಾ ಇರೋದು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ವೇಸ್ಟ್ ಆಗಿ ಉಳಿದಿರುವಂತಹ ಮಟೀರಿಯಲ್ನ ಯೂಸ್ ಮಾಡಿಕೊಂಡು ಏನಾದರೂ ನಾವು ರೀಸೈಕಲ್ ಮಾಡ್ಬೋದಾ ಅದನ್ನು, ಅಥವಾ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಹೇಗೆ ಅದನ್ನು ಡಿಸ್ಪೋಸ್ ಮಾಡಬೇಕು ಎಂಬುದನ್ನು ನಾವು ಈ ವಿಡಿಯೋನ ಈ ಲೆಕ್ಚರಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡಾಯ್ತು. ಈಗ ಸಾಲಿಡ್ ವೇಸ್ಟಲ್ಲಿ ಟೈಪ್ ಇವೆ ನೋಡಿ. ಹೌಸ್ ಹೋಲ್ಡ್ ವೇಸ್ಟ್ಸ್ ಇದೆ, ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್ ಇದೆ, ಇಂಡಸ್ಟ್ರಿಯಲ್ ವೇಸ್ಟ್ಸ್ ಇದೆ, ಹಜಾರ್ಡಸ್ ವೇಸ್ಟ್ ಇದೆ, ರೆಗ್ಯುಲೇಟೆಡ್ ಮೆಡಿಕಲ್ ವೇಸ್ಟ್ ಇದೆ, ಯೂಸ್ಡ್ ಇಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ವೇಸ್ಟ್ ಇದೆ, ಯೂಸ್ಡ್ ಆಯಿಲ್ ಇದೆ, ವೇಸ್ಟ್ ಟೈರ್ಸ್ ಇದೆ. ಹೀಗೆ ಸಾಲಿಡ್ ವೇಸ್ಟ್ನ ನಾವು ಡಿಫ್ರೆಂಟ್ ಆಗಿ ಕ್ಲಾಸಿಫೈ ಮಾಡಿದ್ದೇವೆ. ಮೊದಲನೇದಾಗಿ ಒಂದೊಂದೇ ತಿಳ್ಕೊಳ್ಳೋಣ. ಈಗ ನೀವು ನಮ್ಮ ಜೊತೆಗೆ ಆನ್ಸರ್ ಮಾಡಿ. ಸಾಲಿಡ್ ವೇಸ್ಟ್ ಫಸ್ಟು ಹೌಸ್ ಹೋಲ್ಡ್ ವೇಸ್ಟಸ್. ಹೌಸ್ ಹೋಲ್ಡ್ ವೇಸ್ಟಲ್ಲಿ ಮನೆಯಲ್ಲಿ ಏನೇನು ಮಟೀರಿಯಲ್ ವೇಸ್ಟ್ ಆಗ್ತದೆ. ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ, ಚಿಪ್ಸ್ ಪ್ಯಾಕೆಟ್ ಎಕ್ಸಾಂಪಲ್ ಕೊಟ್ಟು, ಹಾಗೆ ಯೂಸ್ ಆ್ಯಂಡ್ ಥ್ರೋ ಪೆನ್ ಕುರಿತು ಹೇಳಿದೆ. ಯಾವುದೇ ಒಂದು ಮಟೀರಿಯಲ್ ಮನೆಗೆ ತೆಗೆದುಕೊಂಡು ಬಂದರೂ ಕೂಡ ಅದ್ರ ಜೊತೆಗೆ ಬರುವ ಕವರು, ಪ್ಲಾಸ್ಟಿಕ್ ಕವರು ವೇಸ್ಟ್ ಆಗಿರ್ತದೆ. ಅದೇ ರೀತಿ ಗ್ಲಾಸ್ ಮಟೀರಿಯಲ್, ಈಗ ಬೈ ಮಿಸ್ಟೇಕ್ ಒಂದು ಫೋಟೋ ಫ್ರೇಮ್ ಒಡೆದು ಹೋಗ್ತದೆ ಅಂತ ತಿಳ್ಕೊಳ್ಳಿ, ಸೊ ಆ ಗ್ಲಾಸ್ ಇರ್ತದಲ್ವ ಅದು ವೇಸ್ಟ್ ಆಗ್ತದೆ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪೇಪರ್ ತಂದಿರ್ತೀರ ಚಿಕ್ಕ ಮಕ್ಕಳಿಗೆ ಬರೀಲಿಕ್ಕೆ, ಅದು ಫುಲ್ ಆದ ನಂತರ ಅದು ಕೂಡ ಒಂದು ವೇಸ್ಟಾಗಿ ಕನ್ವರ್ಟ್ ಆಗ್ತದೆ. ಅದೇ ರೀತಿ ಹೌಸಲ್ಲಿ ಯಾವ್ಯಾವ ಥರ ವೇಸ್ಟ್ನ ನೀವು ನೋಡಿದ್ದೀರಾ ಎಂಬುದನ್ನು ವಿಡಿಯೋ ನೋಡ್ತಾ ಇರೋಬೇಕಾದ್ರೆ ಒಂದ್ಸಲ ಹೇಳಿ ನೀವು. ಓಕೆ, ಸೆಕೆಂಡ್ ಒನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್. ಇದ್ರ ಕುರಿತು ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಇನ್ ಡೆಪ್ತ್ ತಿಳ್ಕೊಳ್ತಾ ಇದ್ದೇವೆ. ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್, ಹಜಾರ್ಡಸ್ ವೇಸ್ಟ್ ಮತ್ತು ಮೆಡಿಕಲ್ ವೇಸ್ಟ್ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಎಂಬುದನ್ನು. ಸೊ ಇಲ್ಲಿ ನಿಮಗೆ ಒಂದು ಬ್ರೀಫ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಕನ್ಸ್ಟ್ರಕ್ಷನ್ ವೇಸ್ಟಲ್ಲಿ ಏನು, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಫ್ಲೈವುಡ್ನ ತರ್ತೀರಾ. ಓಕೆ, ಫ್ಲೈವುಡ್ ಎಷ್ಟಿರ್ತದೆ, 8x4 ಇರ್ತದೆ ಅಥವಾ 7x3 ಇರ್ತದೆ, ಈ ಥರ ಇರ್ತದೆ ಫ್ಲೈವುಡ್ ಸೈಜ್. ಬಟ್ ನಮಗೆ ಒಂದು ಟೇಬಲ್ 2x2 ಮಾಡಬೇಕು ಅಂದರೆ ಇದನ್ನು ಕಟ್ ಮಾಡಬೇಕು. ಈಗ ಕಟ್ ಮಾಡಿದಾಗ ಇಲ್ಲಿ ಫ್ಲೈವುಡ್ ಪುಡಿ ಜನರೇಟ್ ಆಗ್ತದಲ್ವ, ಅದು ಕೂಡ ನಾವು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂತೇವೆ. ಅಥವಾ ಈಗ ಸಿಮೆಂಟ್ನ ನೀವು ಕಲಿಸ್ತೀರಾ, ಸ್ವಲ್ಪ ಉಳಿತು ಅಂತ ತಿಳ್ಕೊಳ್ಳಿ, ಅದು ಕೂಡ ಕನ್ಸ್ಟ್ರಕ್ಷನ್ ವೇಸ್ಟ್ ಆಗ್ತದೆ. ಈ ಥರ ಕನ್ಸ್ಟ್ರಕ್ಷನ್ ವೇಸ್ಟ್. ಇಂಡಸ್ಟ್ರಿಯಲ್ ವೇಸ್ಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಲೇತ್ ಇಂಡಸ್ಟ್ರಿ ಅಂತ ತಿಳ್ಕೊಳ್ಳಿ. ಲೇತ್ ಮಿಷಿನ್ ಇರ್ತದೆ, ಸೊ ದಟ್ ನೀವು ಒಂದು ಏನೋ ಒಂದು ಮಾಡಬೇಕು, ಒಂದು ನ್ಯೂ ಇನ್ವೆನ್ಷನ್ ಮಾಡಬೇಕು. ಆ ಟೈಮಲ್ಲೂ ಕೂಡ ತುಂಬ ವೇಸ್ಟ್ಗಳು ಜನರೇಟ್ ಆಗ್ತದೆ, ಅದನ್ನು ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಕರೀತಾರೆ. ಹಜಾರ್ಡಸ್ ವೇಸ್ಟ್, ಈಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇದೆ, ಅಲ್ಲಿ ಬಾಂಬ್ ಸ್ಫೋಟ ಅದು ಇದು ಆಗ್ತಾನೆ ಇರ್ತದೆ. ನೀವು ಅಲ್ಲಿ ನೋಡಬಹುದು ಎಷ್ಟು ಹಜಾರ್ಡಸ್ ವೇಸ್ಟ್ಗಳು ಜನರೇಟ್ ಆಗ್ತಾ ಇದೆ ಅಂತ, ದಿನನಿತ್ಯ ಟಿ ವಿಯಲ್ಲಿ ಅದನ್ನು ತೋರಿಸ್ತಾ ಇರ್ತಾರೆ. ಸೊ ಮೆಡಿಕಲ್ ವೇಸ್ಟ್ ಅಂದರೆ ಮಾಸ್ಕಿಂದ ಹಿಡಿದು ಈಗ ಕಾಟನ್ ಬಡ್ಸ್ ಇರ್ತದೆ, ನೆಕ್ಸ್ಟು ಸಿರಿಂಜಸ್, ನೆಕ್ಸ್ಟು ಈಗ ನಿಮ್ಮದು ಮೆಡಿಕಲ್ ವೇಸ್ಟಲ್ಲಿ ಗುಳಿಗೆನ ತೊಗೊಳ್ತೀರಾ, ಅದರದ್ದು ರ್ಯಾಪರ್ ಇರ್ತದೆ, ಅದು ಕೂಡ ಮೆಡಿಕಲ್ ವೇಸ್ಟ್. ಕಂಪ್ಲೀಟ್ ಮೆಡಿಕಲ್ ವೇಸ್ಟ್ನ ಯೂನಿಕಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಅದನ್ನು ವಿವರಿಸ್ತಾ ಇದ್ದೇನೆ. ಓಕೆ, ಇಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಈಗ ಒಂದು ಮೊಬೈಲ್ ತೊಗೊಳ್ತೀರಾ, ಅದರದ್ದು ಲೈಫ್ ಆಯಿತು ಅಂದ ನಂತರ ಅದು ವೇಸ್ಟ್ ಆಗ್ತದೆ, ಅದು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರೆಯೋದು. ಆ ಥರದ್ದು ಇಲೆಕ್ಟ್ರಾನಿಕ್ ಮಟೀರಿಯಲ್ ಇರುವಂಥದ್ದು. ನೆಕ್ಸ್ಟು ಯೂಸ್ಡ್ ಆಯಿಲ್ನು ಕೂಡ 1 or 2 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚನ್ನು ಅದನ್ನು ಯೂಸ್ ಮಾಡಲಿಕ್ಕಾಗಲ್ಲ, ಸೊ ಅದು ಕೂಡ ಒಂದು ವೇಸ್ಟ್ ಆಗ್ತದೆ. ಯೂಸ್ಡ್ ಟೈರ್ಸ್, ಹೀಗೆ ಸಾಲಿಡ್ ವೇಸ್ಟ್ನ ಕ್ಲಾಸಿಫೈ ಮಾಡ್ತಾರೆ. ನೆಕ್ಸ್ಟ್ ಸಾಲಿಡ್ ವೇಸ್ಟ್ನ ಫಿಸಿಕಲ್ ಕೆಮಿಕಲ್ ಕಂಪೋಸಿಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಹೌಸ್ ಹೋಲ್ಡು ಅಥವಾ ಹೋಟೆಲ್ಸಲ್ಲಿ ಜನರೇಟ್ ಆಗೋದು, ಒಂದು ಮುನ್ಸಿಪಲ್ ಏರಿಯಾದಲ್ಲಿ ಜನರೇಟ್ ಆಗೋದನ್ನು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಕರೀತಾರೆ.
ದ ಮೇಜರ್ ಕಂಪೋನೆಂಟ್ ಆಫ್ ಮುನ್ಸಿಪಲ್ ವೇಸ್ಟ್ ಇನ್ಕ್ಲೂಡ್ ಫುಡ್ ವೇಸ್ಟ್, ಗ್ಲಾಸ್, ಮೆಟಲ್ಸ್, ಕ್ಯಾನ್, ಡೆಬ್ರಿಸ್, ಬ್ರಿಕ್ಸ್, ಬೋರ್ಡ್ಸ್, ಲೀವ್ಸ್, ಪೇಪರ್ಸ್, ಡರ್ಟ್ ಆ್ಯಂಡ್ ಆ್ಯಶಸ್. ಆ್ಯಶಸ್ ಅಂದರೆ ಒಂದು ಕೆಮಿಕಲ್ ಕಂಪೋಸಿಷನ್ ಫೌಂಡ್ ಇನ್ ಅ ಸಾಲಿಡ್ ವೇಸ್ಟ್ ಶೋಡ್ ಹೈ ಮಾಯ್ಶ್ಚರ್, ಹೈ ಆ್ಯಶ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಂಟೆಂಟ್ಸ್. ನೋಡಿ, ಆ್ಯಶ್ ಅಂದರೆ ಬೂದಿ ಅಂತ ಅರ್ಥ. ಓಕೆ, ಈಗ ಏನಾದರೂ ನೀವು ಐಟಮ್ಸ್ನ ಬರ್ನ್ ಮಾಡಿದಾಗ ಉಳಿತದಲ್ವ, ಅದನ್ನು ಆ್ಯಶ್ ಅಂತ ಕರೀತಾರೆ. ಸೊ ಏನಿದೆ, ಕೆಮಿಕಲ್ ಮ್ಯಾಕ್ಸಿಮಮ್ ಆಗಿ ಮುನ್ಸಿಪಲ್ ಸಾಲಿಡ್ ವೇಸ್ಟಲ್ಲಿ ನೀವು ನಮ್ಗೆ ಸಿಗೋದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಗ್ಲಾಸಸ್ಸು, ಮೆಟಲ್ಸು, ಕ್ಯಾನ್ಸ್ ಅಂದರೆ ಒಂದು ಬಾಟಲ್ ಎಲ್ಲ ಇರ್ತದಲ್ವ, ವಾಟರ್ ಬಾಟ್ಲು, ಕ್ಯಾನ್, ಅದು. ಡೆಬ್ರಿಸ್, ಬ್ರಿಕ್ಸ್, ಬೋರ್ಡ್ಸ್, ಲೀವ್ಸ್, ಮರದ ಎಲೆಗಳು, ಪೇಪರ್ಸ್, ಡರ್ಟ್, ಆ್ಯಶಸ್ ಅಂತ ಕೊಟ್ಟಿದ್ದಾರೆ. ಕೆಮಿಕಲ್ ಕಂಪೋಸಿಷನ್ ಏನಾಗಿರ್ತದೆ ಸಾಲಿಡ್ ವೇಸ್ಟ್ದು, ಮುನ್ಸಿಪಲ್ ಸಾಲಿಡ್ ವೇಸ್ಟ್ದು ಅಂದರೆ ಹೈ ಮಾಯ್ಶ್ಚರ್ ಕಂಟೆಂಟ್ ಇರ್ತದೆ ಅದರಲ್ಲಿ, ಮತ್ತು ಅದು ಇನ್ಆರ್ಗ್ಯಾನಿಕ್ ಮತ್ತು ಹೈ ಆ್ಯಶ್ಗಳು ಇರ್ತದೆ. ಓಕೆ, ಹೈ ಆ್ಯಶ್ ಅಂದರೆ ಬೂದಿ, ಜಾಸ್ತಿ ಬೂದಿ ಇರ್ತದೆ ಅಂತ ಅರ್ಥ. ಕಂಪ್ಯಾರಿಟಿವ್ಲಿ ಲೋ ನೈಟ್ರೋಜನ್. ನೋಡಿ, ನೈಟ್ರೋಜನ್ನಲ್ಲಿ NPK ಲೆಸ್ ಇರ್ತದೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಟಾಪಿಕ್ ಬರೋದು, ಈಗ ಮ್ಯಾನೇಜ್ಮೆಂಟ್ ಆಯಿತು, ನೆಕ್ಸ್ಟು ಏನೇನಿದೆ ಸಾಲಿಡ್ ವೇಸ್ಟಲ್ಲಿ ಅಂತ ಆಯಿತು, ಅದರ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿನ ತಿಳ್ಕೊಂಡಾಯಿತು. ಈಗ ಟ್ರಾನ್ಸ್ಪೋರ್ಟೇಷನ್ನ ಹೇಗೆ ಮಾಡೋದು? ಟ್ರಾನ್ಸ್ಪೋರ್ಟೇಷನ್ನಲ್ಲಿ 2 ಮೆಥಡ್ ಇದೆ. ಹಾಲ್ಡ್ ಕಂಟೈನರ್ ಸಿಸ್ಟಮ್, ಫಸ್ಟ್ ಒನ್ ಹಾಲ್ಡ್ ಕಂಟೈನರ್ ಸಿಸ್ಟಮ್, ಸೆಕೆಂಡ್ ಒನ್ ಸ್ಟೇಷನರಿ ಕಂಟೈನರ್ ಸಿಸ್ಟಮ್. ಈಗ ಮೊದಲನೇದಾಗಿ ಹಾಲ್ಡ್ ಕಂಟೈನರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. HCS, ಹಾಲ್ಡ್ ಕಂಟೈನರ್ ಸಿಸ್ಟಮ್ ನೋನ್ ಆಸ್ carried container method is the method of solid waste transporting where the garbage collection container will be move along and be transported or taken to the final disposal site. ಈಗ ಒಂದು ಡಿಸ್ಪೋಸಲ್ ಸೈಟ್ ಒಂದಿದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಾ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಈ ಕಂಟೈನರ್ನೇ ಶಿಫ್ಟ್ ಮಾಡ್ತಾರೆ ಇಲ್ಲಿ ವಿತ್ ಈಗ ಲಾರಿ ಅಥವಾ ಯಾವುದೋ ಒಂದು ವೆಹಿಕಲಿಂದ ಅಥವಾ ರಿಕ್ಷಾ ಅಂತ ತಿಳ್ಕೊಳ್ಳಿ, ಡೈರೆಕ್ಟ್ ಕಂಟೈನರ್ನೇ ಶಿಫ್ಟ್ ಮಾಡ್ತಾರೆ. ಸೊ ಒಂದು ಕಂಟೈನರ್ನ ಶಿಫ್ಟ್ ಮಾಡ್ತಾರೆ, ಒಂದು ಎಂಟಿ ಕಂಟೈನರ್ನ ಇಲ್ಲಿ ತಂದಿಡ್ತಾರೆ. ಟ್ರಾನ್ಸ್ಪೋರ್ಟೇಷನಲ್ಲಿ ಕಂಪ್ಲೀಟ್ ಕಂಟೈನರ್ನ ಶಿಫ್ಟ್ ಮಾಡೋದಕ್ಕೆ ಹಾಲ್ಡ್ ಕಂಟೈನರ್ ಸಿಸ್ಟಮ್ ಅಂತ ಕರೆಯೋದು. ದ ಮೆಥಡ್ ಯೂಸುವಲಿ ಕಂಟೈನರ್ ಆರ್ ಆಸ್ ಕಲೆಕ್ಷನ್ ಕಂಟೈನರ್ಸ್ ಆ್ಯಂಡ್ ಈಸ್ ಕಾಮನ್ಲಿ ಯೂಸ್ ಫಾರ್ ಕಮರ್ಷಿಯಲ್ ಏರಿಯಾ ಆರ್ ತುಂಬ ರೆಸಿಡೆನ್ಷಿಯಲ್ ಅಂದರೆ ಪಾಪ್ಯುಲಸ್ ಆಗಿರುವ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ಮೆಥಡ್ನ ಯೂಸ್ ಮಾಡ್ತಾರೆ. ಸೆಕೆಂಡು ಸ್ಟೇಷನರಿ ಕಂಟೈನರ್ ಸಿಸ್ಟಮ್ ಅಂದರೆ ಕಂಟೈನರ್ ಅಲ್ಲೇ ಇರ್ತದೆ ಸ್ನೇಹಿತರೆ, ಬಟ್ ಅದನ್ನು ಶಿಫ್ಟ್ ಮಾಡ್ತಾರೆ. ಯಾವುದನ್ನು ಲಾರಿಯಲ್ಲಿ ಕಂಟೈನರಲ್ಲಿರೋ ಸಾಲಿಡ್ ವೇಸ್ಟ್ನ ಮಾತ್ರ ಶಿಫ್ಟ್ ಮಾಡಿ ಆ ಕಂಟೈನರ್ನ ಅಲ್ಲೇ ಇಟ್ಟಿರ್ತಾರೆ. ಅದನ್ನು ಕೂಡ ನಾವು ಡಿಸ್ಪೋಸಲ್ ಸೈಟ್ಗೆ ತೊಗೊಂಡು ಹೋಗಲ್ಲ, ಎಲ್ಲಿ ಸ್ಟೇಷನರಿ ಕಂಟೈನರ್ ಸಿಸ್ಟಮಲ್ಲಿ. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್ ಇದೆ ಟಾಪಿಕ್. ಓಕೆ, ರೂರಲ್ ಸ್ಯಾನಿಟೇಷನ್. ನೆಕ್ಸ್ಟು ಸಾಲಿಡ್ ವೇಸ್ಟ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್. ಈಗ ಸಾಲಿಡ್ ವೇಸ್ಟ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೇಸ್ಟ್ ಕಾಂಪ್ಯಾಕ್ಷನ್ ಇಸ್ ಅ ಪ್ರೊಸೆಸ್ ಆಫ್ ಕಾಂಪ್ಯಾಕ್ಟಿಂಗ್ ವೇಸ್ಟ್ ಟು ರೆಡ್ಯೂಸ್ ದ ವಾಲ್ಯೂಮ್. ಕಾಂಪ್ಯಾಕ್ಷನಲ್ಲಿ ಯಾಕೆ ಕಾಂಪ್ಯಾಕ್ಷನ್ ಮಾಡ್ತೀವಿ ನಾವು ವೇಸ್ಟ್ನ? ಟು ರೆಡ್ಯೂಸ್ ದ ವಾಲ್ಯೂಮ್. ಗಾರ್ಬೇಜ್ ಕಾಂಪ್ಯಾಕ್ಟರ್ಸ್ ಆ್ಯಂಡ್ ವೇಸ್ಟ್ ಕಲೆಕ್ಷನ್ ವೆಹಿಕಲ್ ಕಾಂಪ್ರೆಸ್ ದ ಸಾಲಿಡ್ ವೇಸ್ಟ್. ನೋಡಿ, ಗಾರ್ಬೇಜ್ ಕಾಂಪ್ಯಾಕ್ಟರ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ, ಅದು ಸಾಲಿಡ್ ವೇಸ್ಟ್ನ ಕಾಂಪ್ರೆಸ್ ಮಾಡ್ತದೆ. ಅದಲ್ಲದೇನೂ ಕೂಡ ವೇಸ್ಟ್ ಕಲೆಕ್ಷನ್ ವೆಹಿಕಲ್ಸ್ಗಳು ಬರ್ತಾವಲ್ವ ಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ, ಅದು ಕೂಡ ಸಾಲಿಡ್ ವೇಸ್ಟ್ನ ಕಾಂಪ್ರೆಸ್ ಮಾಡ್ತಾ ಇರ್ತದೆ. ಓಕೆ, ಎಟ್ ಲ್ಯಾಂಡ್ ಫಿಲ್ಸ್ ಟು ಕನ್ಸರ್ವ್ ವ್ಯಾಲ್ಯೂಯಬಲ್ ಏರ್ ಸ್ಪೇಸ್ ಆ್ಯಂಡ್ ಟು ಎಕ್ಸ್ಟೆಂಡ್ ದ ಲ್ಯಾಂಡ್ ಫಿಲ್ ಲೈಫ್ ಸ್ಪ್ಯಾನ್. ಯಾಕೆ ನಾವು ಕಾಂಪ್ಯಾಕ್ಷನ್ ಮಾಡ್ತೇವೆ ಅಂದರೆ ಲ್ಯಾಂಡ್ ಫಿಲ್ದು ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಅದರದಲ್ಲಿರುವ ಲೋಡ್ನ ಕಡಿಮೆ ಮಾಡಲಿಕ್ಕೆ ನಾವು ಕಾಂಪ್ಯಾಕ್ಷನ್ನ ಮಾಡ್ತೇವೆ. ನೆಕ್ಸ್ಟು ಶ್ರೆಡ್ಡಿಂಗ್. ಶ್ರೆಡ್ಡಿಂಗ್ ಅಂದರೆ ವೇಸ್ಟ್ ಶ್ರೆಡ್ಡಿಂಗ್ ಇಸ್ ದ ಪ್ರೊಸೆಸ್ ಆಫ್ ಕಾಂಪ್ಯಾಕ್ಟಿಂಗ್ ದ ವೇಸ್ಟ್ ಟು ರೆಡ್ಯೂಸ್ ದ ಸೈಜ್ನ ರೆಡ್ಯೂಸ್ ಮಾಡಬೇಕೀಗ. ಯಾಕಂದರೆ ವಾಲ್ಯೂಮ್ನ ಒಂದು ನಾವು ರೆಡ್ಯೂಸ್ ಮಾಡಾಯಿತು. ಶ್ರೆಡ್ಡಿಂಗ್ ಮಾಡಿದ್ರೆ ಸಾಲಿಡ್ ವೇಸ್ಟ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡೋದನ್ನು ಶ್ರೆಡ್ಡಿಂಗ್ ಅಂತ ಕರೀತಾರೆ. ನೋಡಿ, ಶ್ರೆಡ್ಡಿಂಗ್ನ ಶ್ರೆಡರ್ ಮಿಷನ್ ಅಂತ ಇರ್ತವೆ, ಅದರಲ್ಲಿ ಹಾಕ್ತಾರೆ. ನೀವು ಇಮೇಜ್ನ ನೋಡ್ಬೋದು. ಇಮೇಜಲ್ಲಿ ನೋಡಿ, ಇದು ಶ್ರೆಡ್ಡಿಂಗ್ ಮಿಷನು. ಈ ಥರ ನೀವು ಸಾಲಿಡ್ ವೇಸ್ಟ್ ಡಂಪ್ ಮಾಡಿದಾಗ ಅದು ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಹೊರಗೆ ಬರ್ತದೆ. ಸೊ ದಟ್ ನಮಗೆ ಲ್ಯಾಂಡ್ ಫಿಲ್ಸಲ್ಲೆಲ್ಲ ಅದನ್ನು ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ಯಾವ್ಯಾವ ಮಟೀರಿಯಲ್ನ ಶ್ರೆಡ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಪೇಪರ್ ಮಟೀರಿಯಲ್ಸ್, ಬಂಪರ್ಸ್, ಟೈರ್ಸ್, ಐರನ್, ಅಲ್ಯೂಮಿನಿಯಂ, ಕಾಪರ್, ಪ್ಲಾಸ್ಟಿಕ್, ಈ ಎಲ್ಲ ಮಟೀರಿಯಲ್ನ ಕೂಡ ನಾವು ಶ್ರೆಡ್ ಮಾಡ್ತೇವೆ ಬಿಕಾಸ್ ಟು ರೆಡ್ಯೂಸ್ ದ ಲೋಡ್ ಆನ್ ದ ಲ್ಯಾಂಡ್ ಫಿಲ್ಸ್. ನೆಕ್ಸ್ಟ್, ಕಂಪೋನೆಂಟ್ ಸಪ್ರೇಷನ್. ಥರ್ಡ್, ಸಾಲಿಡ್ ವೇಸ್ಟ್ ಪ್ರೊಸೆಸಿಂಗ್ ಟೆಕ್ನಿಕ್ಸಲ್ಲಿ ಥರ್ಡ್ ಕಂಪೋನೆಂಟ್ ಸಪ್ರೇಷನ್. ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆಯಲ್ಲೇ ಡಿಫ್ರೆಂಟ್ ನೋಡಿ, ಕಂಪೋಸ್ಟಿಗೆ ಒಂದು, ವೇಸ್ಟ್ಗೆ ಒಂದು, ರೀಸೈಕ್ಲಿಗೆ ಒಂದು, ಡಿಫ್ರೆಂಟ್ ಸಾಲಿಡ್ ವೇಸ್ಟ್ಗೆ ಒಂದು, ಮತ್ತು ಆರ್ಗ್ಯಾನಿಕ್ ವೇಸ್ಟ್ ಒಂದು, ಇನ್ಆರ್ಗ್ಯಾನಿಕ್ ವೇಸ್ಟ್ಗೆ ಒಂದು ಅಂತ ಸಪ್ರೇಟಾಗಿ ಬೀನ್ಸ್ಗಳನ್ನು ನಾವು ಇಟ್ಟಿರ್ತೇವೆ. ಅದರಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇವೆ. ಸೊ ದಟ್ ಆಲ್ರೆಡಿ ಸಪ್ರೇಷನ್ ಆಗಿರ್ತದೆ ತುಂಬ. ಬಟ್ ಕೆಲವೊಂದು ಸಲ ಏನಾಗ್ತದೆ, ಸಪ್ರೇಷನ್ನ ನಾವು ಮ್ಯಾನ್ಯುವಲಿ ಅಥವಾ ಮಿಷನ್ ಥ್ರೂ ಮಾಡಬೇಕಾಗ್ತದೆ. ದ ಮುನ್ಸಿಪಾಲಿಟಿ ಜನರಲಿ ಪ್ರೊವೈಡ್ಸ್ ನೋಡಿ ಸಪ್ರೇಟ್ ಈಸಿಲಿ ಐಡೆಂಟಿಫೈಬಲ್ ಕಂಟೈನರ್ ಇನ್ ಟು ವಿಚ್ ದ ಹೌಸ್ ಹೋಲ್ಡ್ ಡಿಪಾಸಿಟ್ ಸೆಗ್ರಿಗೇಟೆಡ್ ರೀಸೈಕ್ಲೇಬಲ್ ಮಟೀರಿಯಲ್ಸ್ ಆಸ್ ಪೇಪರ್, ಗ್ಲಾಸಸ್, ಮೆಟಲ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಏನಂತ.
ಅದರಲ್ಲಿ ಯಾವ್ಯಾವ ಟೈಪ್ ಇದೆ, ಮೆಕ್ಯಾನಿಕಲ್ ಸಪ್ರೇಟರ್ ನೋಡಿ, ಇದು ನಿಮಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದಿದೆ ನೋಡಿ, ಇದು ಮೆಕ್ಯಾನಿಕಲ್ ಸಪ್ರೇಟರ್ಸ್. ಓಕೆ, ಅದು ಬಿಟ್ಟು ನಿಮಗೆ ಇವು ಏನೇನು ಇರ್ತದೆ ಅಂದರೆ ಮ್ಯಾಗ್ನೆಟಿಕ್ ಸಪ್ರೇಟರ್ಸ್ ಇರ್ತದೆ. ಸೊ ಮ್ಯಾಗ್ನೆಟಿಕ್ ಸಪ್ರೇಟರಲ್ಲಿ ಏನಾಗ್ತದೆ ಅಂದರೆ ಮ್ಯಾಗ್ನೆಟಿಕ್ ಫೆರಸ್ ಮಟೀರಿಯಲ್ ಇರ್ತದಲ್ವ, ಅದು ಅಟ್ರಾಕ್ಟ್ ಆಗ್ತದೆ ಮ್ಯಾಗ್ನೆಟಿಗೆ. ಸೊ ದಟ್ ಅದನ್ನು ನಾವು ರೀಯೂಸ್ನ ಮಾಡ್ಕೊಳ್ಬೋದು. 3R ಬಗ್ಗೆ ಕೇಳಿದಿರಲ್ವ, ರೆಡ್ಯೂಸ್, ರೀಸೈಕಲ್, ರೀಯೂಸ್ ಅಂತ. ಓಕೆ, ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಸಿಂಪಲ್ ಇದೆ ನೋಡಿ ಕಂಪೋನೆಂಟ್ ಸಪ್ರೇಷನ್ ಅಂದರೆ ಏನು ಅಂತ. ನೆಕ್ಸ್ಟ್ ಬರೋದೆ ಕಂಪೋಸ್ಟಿಂಗ್. ಈಗ ಸಾಲಿಡ್ ವೇಸ್ಟ್ನ ಏನು ಮಾಡ್ಬೋದು, ಕಂಪೋನೆಂಟ್ ಸಪ್ರೇಷನ್ ಅದು ಬಿಟ್ಟು ಏನು ಮಾಡ್ಬೋದು ಅಂದರೆ ಆರ್ಗ್ಯಾನಿಕ್ ವೇಸ್ಟ್ನ ಕಾಂಪೋಸ್ಟಿಂಗ್ ಮಾಡ್ತಾರೆ. ಕಾಂಪೋಸ್ಟಿಂಗ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್ ಆಫ್ ರೀಸೈಕ್ಲಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ such as leaves and foods waste into a valuable fertilizer that can enrich in NPK. ಕಂಪೋಸ್ಟ್ ಅಂದರೆ ನ್ಯಾಚುರಲ್ ಫುಡ್ ಇರ್ತದಲ್ವ, ಅದನ್ನು ಒಂದು ಫರ್ಟಿಲೈಸರ್ ಆಗಿ ಕನ್ವರ್ಟ್ ಮಾಡೋದು. ಎನ್ರಿಚ್ ಇನ್ NPK. NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್. ನೈಟ್ರೋಜನ್, ಪೊಟ್ಯಾಷಿಯಮ್ ಆ್ಯಂಡ್ ಫಾಸ್ಫರಸ್ ಅದು ರಿಚ್ ಇದ್ದರೆ ಸೊ ಪ್ಲಾಂಟ್ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. 2 ಮೆಥಡ್ ಕಂಪೋಸ್ಟಿಂಗ್ ಆರ್ ಏರೋಬಿಕ್ ಮೆಥಡ್ ಆ್ಯಂಡ್ ಎನರೋಬಿಕ್ ಮೆಥಡ್. ನೋಡಿ ವೆರಿ ಇಂಪಾರ್ಟೆಂಟು, ಫ್ಯಾಕಲ್ಟೇಟಿವ್ ಮೆಥಡ್ ಅಂತ ಇಲ್ಲ ಯಾವುದು, ಓನ್ಲಿ 2 ಮೆಥಡ್, ಏರೋಬಿಕ್ ಮೆಥಡ್ ಆ್ಯಂಡ್ ಎನರೋಬಿಕ್ ಮೆಥಡ್. ಏರೋಬಿಕ್ ಮೆಥಡಲ್ಲಿ ಏನು, ಕಂಪೋಸ್ಟಿಂಗ್ ಈಸ್ ಡನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬೈ ಮೈಕ್ರೋ ಆರ್ಗನಿಸಮ್. ಓಕೆ, ಮೈಕ್ರೋ ಆರ್ಗನಿಸಮ್ ಥ್ರೂ ಕಂಪೋಸ್ಟಿಂಗ್ ಮಾಡೋದು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಎಸ್ ಏರೋಬಿಕ್ ಮೆಥಡ್. Aerobic method composting is decomposition of organic matter using microorganism that requires oxygen. ನೋಡಿ ಆಕ್ಸಿಜನ್ ಬೇಕಾಗ್ತದೆ ಏರೋಬಿಕ್ ಮೆಥಡ್ ಆಫ್ ಕಂಪೋಸ್ಟಿಂಗ್ ಅಲ್ಲಿ. ಏರೋಬಿಕ್ ಡೈಜೆಷನ್ ಟ್ಯಾಂಕ್ಸ್ ಪ್ಲೇಸ್ ಬೈ ದ ಪ್ರಾಡಕ್ಟ್ ಆರ್ ಹೀಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ನೋಡಿ ಏರೋಬಿಕ್ ಅಲ್ಲಿ ಹೀಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತದೆ. ಸಿಂಪಲ್ ಇದಿಷ್ಟು ತಿಳ್ಕೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಎಸ್ ಏರೋಬಿಕ್, ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಎಸ್ anaerobic. ನೋಡಿ ಕಂಪೋಸ್ಟಿಂಗ್ ಇನ್ ಅಬ್ಸೆಂಟ್ ಆಫ್ ಆಕ್ಸಿಜನ್ ಆರ್ ಲಿಮಿಟೆಡ್ ಸಪ್ಲೈ ಆಫ್ microorganisms. Okay, in this method anaerobic microorganism dominate and develop intermediate compound including ನೋಡಿ ಇಲ್ಲಿ ಮೀಥೇನ್, ಆರ್ಗ್ಯಾನಿಕ್ ಆಸಿಡ್ಸ್, ಹೈಡ್ರೋಜನ್ ಸಲ್ಫೈಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಜನರೇಟ್ ಆಗ್ತದೆ. ಬಟ್ ಏರೋಬಿಕ್ ಮೆಥಡ್ ಅಲ್ಲಿ ವಾಟರ್, ಹೀಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗ್ತದೆ. ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬೋತ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್. ಯಾವುದು ಮಾಡಿದ್ರು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗೇ ಆಗ್ತದೆ ಸ್ನೇಹಿತರೆ. ಬಟ್ ಏರೋಬಿಕ್ ಎನರೋಬಿಕ್ ಮೆಥಡ್ನ ಡಿಫ್ರೆನ್ಸ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಬೇಸಿಕ್ಲಿ. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಬರೋದು ಬ್ಯಾಂಗ್ಳೂರ್ ಮೆಥಡ್ ಆಫ್ ಕಂಪೋಸ್ಟಿಂಗ್. ವೆರಿ ಇಂಪಾರ್ಟೆಂಟ್ ನೋಡಿ, ಬ್ಯಾಂಗ್ಳೂರ್ ಮೆಥಡ್ ಆಫ್ ಕಂಪೋಸ್ಟಿಂಗ್ ಈಸ್ ಡೆವಲಪ್ಡ್ ಬೈ ಡಾಕ್ಟರ್ LN ಆಚಾರ್ಯ ಇನ್ 1939. ಇದು ನೆನ್ಪಿಟ್ಕೊಳ್ಳಿ, LN ಆಚಾರ್ಯ ಇನ್ 1939 ಟು ಮೇಕ್ ಯೂಸ್ ಟೌನ್ ರೆಸಿಡ್ಯೂ ಆ್ಯಂಡ್ ನೈಟ್ ಸಾಯಿಲ್. ಬೆಂಗಳೂರು IISc ಈ ಮೆಥಡ್ನ ಡೆವಲಪ್ ಮಾಡ್ತಾರೆ. ಟೌನ್ ರೆಸಿಡ್ಯೂ ಮತ್ತು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಅದಕ್ಕೆ ಅವರು 1939 LN ಆಚಾರ್ಯ ಸರ್ ಅವರು ಇದನ್ನು ಡೆವಲಪ್ ಮಾಡಿರ್ತಾರೆ. ರೆಸಿಡ್ಯೂ ಮತ್ತು ಟೌನ್ ರೆಸಿಡ್ಯೂ ಮತ್ತು ನೈಟ್ ಸಾಯಿಲ್. ನೈಟ್ ಸಾಯಿಲ್ ಅಂದರೆ ಹ್ಯೂಮನ್ ಎಕ್ಸ್ಕ್ರೀಟಾನ ಯುರೋಪಿಯನ್ ಕಂಟ್ರಿಯಲ್ಲಿ ರಾತ್ರಿ ಟೈಮಲ್ಲಿ ಕ್ಯಾರಿ ಮಾಡಿ ಒಂದು ಡಂಪ್ ಮಾಡ್ತಿದ್ರು ಒಂದು ಪ್ಲೇಸಲ್ಲಿ. ಹಾಗಾಗಿ ಅದಕ್ಕೆ ನೈಟ್ ಸಾಯಿಲ್ ಅಂತ ಹೆಸರು ಬಂದಿರೋದು. ಓಕೆ, ಇಟ್ಸ್ ಆನ್ ಎನರೋಬಿಕ್. ಬೆಂಗಳೂರು ಮೆಥಡ್ ಇಸ್ ಎನರೋಬಿಕ್ ಮೆಥಡ್ ಆಫ್ ಕನ್ವೆನ್ಷನಲಿ ಕ್ಯಾರಿಡ್ ಔಟ್ ಬೈ ಡಿಗ್ಗಿಂಗ್ ಟ್ರೆಂಚಸ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೆಂಚಸ್ನ ಡಿಗ್ ಮಾಡಿ, ನೋಡಿ ಇಲ್ಲಿ ಡಯಾಗ್ರಾಮ್ ನೋಡಿ, ಟ್ರೆಂಚಸ್ನ ಡಿಗ್ ಮಾಡಿ ಅಲ್ಲಿ ರೆಸಿಡ್ಯೂ ಮತ್ತು ನೈಟ್ ಸಾಯಿಲ್ನ ಲೇಯರಲ್ಲಿ ಡಂಪ್ ಮಾಡ್ತಾರೆ. 6 ಮಂತಲ್ಲಿ ನಿಮಗೆ ಕಂಪೋಸ್ಟ್ ರೆಡಿ ಆಗ್ತದೆ. ಓಕೆ, ಇಟ್ಸ್ ಮೇನ್ಲಿ ಸೂಟೇಬಲ್ ಫಾರ್ ಸ್ಕೇಂಟಿ ರೇನ್ಫಾಲ್ ಏರಿಯಾಸ್. ಓಕೆ, ನೆಕ್ಸ್ಟ್ ನ್ಯೂಟ್ರಿಷನ್ಸ್ ಕಂಪೋನೆಂಟ್ ಆಫ್ ಬೆಂಗಳೂರು ಮೆಥಡ್. ಬೆಂಗಳೂರು ಮೆಥಡಲ್ಲಿ 1.5% ಆಫ್ ನೈಟ್ರೋಜನ್, 1% ಆಫ್ ಫಾಸ್ಫರಸ್ ಆ್ಯಂಡ್ 1.5% ಆಫ್ ಪೊಟ್ಯಾಷಿಯಮ್ ನಿಮಗೆ ಸಿಗ್ತದೆ. ನೆಕ್ಸ್ಟು ಇಂದೋರ್ ಮೆಥಡ್. ಸಿಂಪಲ್ ಇದೆ. ಇಂದೋರ್ ಮೆಥಡ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಹೋವರ್ಡ್ ಆ್ಯಂಡ್ YD ವಾರ್ಡ್ ಎಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟ್ ಇಂಡಸ್ಟ್ರಿ ಇಂದೋರ್. ಇದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಇದು ಕೇಳ್ಬೋದು. ಇದು ಮತ್ತು ಇದು ಏರೋಬಿಕ್ ಮೆಥಡ್ ಆಫ್ ಕಂಪೋಸ್ಟಿಂಗ್. ಇದು ಎರಡನ್ನ ತಿಳ್ಕೊಂಡಿಟ್ಕೋಬೇಕು. ಬೆಂಗಳೂರು ಮೆಥಡ್ ಇಸ್ ಎನರೋಬಿಕ್, ಇಂದೋರ್ ಮೆಥಡ್ ಇಸ್ ಏರೋಬಿಕ್. ಇನ್ನೊಂದಿದೆ ಕೊಯಮತ್ತೂರು ಮೆಥಡ್ ಅಂತ, ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಅದು 6 ಮಂತ್ಸ್ಗೆ ಆಗ್ತದೆ, ಇಲ್ಲಿ 4 ಮಂತ್ಗೆ ನಿಮಗೆ ಕಂಪೋಸ್ಟ್ ರೆಡಿ ಆಗ್ತದೆ. ನೋಡಿ ಇಲ್ಲಿ ಓಪನ್ ಟ್ರೆಂಚಸಲ್ಲಿ ಈ ಥರ ಫಿಲ್ ಮಾಡಿ, ಡಯಾಗ್ರಾಮ್ ನೋಡಿ ಅರ್ಥ ಆಗ್ತದೆ. ಸೊ ದಟ್ ಓಪನ್ ಇದ್ದಾಗ ಏನಾಗ್ತದೆ, ಏರ್ ನಿಮಗೆ ಬರ್ತದೆ, ಆಕ್ಸಿಜನ್ ಪ್ರೆಸೆಂಟ್ ಇರ್ತದೆ. ಸೊ ದಟ್ ಅದು ಏರೋಬಿಕ್. ಬೆಂಗಳೂರು ಮೆಥಡಲ್ಲಿ ಇನ್ನು ಡಿಗ್ಗಿಂಗ್ ಟ್ರೆಂಚಸ್ ಮಾಡ್ತಾರೆ, ಟ್ರೆಂಚನ್ನು ಡಿಗ್ ಮಾಡಿ ಮಾಡೋದ್ರಿಂದ ಅದು ಎನರೋಬಿಕ್. ಓಕೆ, ಮೆಜರ್ಮೆಂಟ್ ಆಫ್ ಪಿಟ್ಸ್. ನೋಡಿ ಇಲ್ಲಿ ಮೆಜರ್ಮೆಂಟು 3 to 3.5 ಮೀಟರ್ ಇರ್ತದೆ ಲೆಂತು, ಬ್ರೆಡ್ತು 1.5 to 2 ಮೀಟರ್ ಇರ್ತದೆ, ಡೆಪ್ತು 1 ಮೀಟರ್ ಇರ್ತದೆ. ಓಕೆ, ಅರ್ಥ ಆಯ್ತಲ್ವ? ಸಿಂಪಲ್ ಇದೆ. ಅರ್ಥ ಆಗದೆ ಇದ್ರೆ ಮೆಸೇಜ್ ಮಾಡಿ ಡೌಟ್ನ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಂಪೋಸ್ಟಿಂಗಲ್ಲಿ ವರ್ಮಿ ಕಂಪೋಸ್ಟಿಂಗ್. ವರ್ಮಿ ಕಂಪೋಸ್ಟಿಂಗ್ ಅಂದರೆ ಅರ್ಥವರ್ಮ್ನ ಯೂಸ್ ಮಾಡಿ ಕಾಂಪೋಸ್ಟ್ ತಯಾರು ಮಾಡೋದನ್ನು ವರ್ಮಿ ಕಂಪೋಸ್ಟ್ ಅಂತ ಕರೀತಾರೆ. ಅದೇನು ಮಾಡ್ತದೆ ಅರ್ಥವರ್ಮು? ನೋಡಿ ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು. ಈಗ ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಒಂದು ಪ್ಲೇಸಲ್ಲಿ ಹಾಕಿ ಅರ್ಥವರ್ಮ್ನ ಹಾಕಿದರೆ ಅದು ಅದನ್ನು ತಿಂತದೆ. ಸೊ ದಟ್ ಎಕ್ಸ್ಕ್ರೀಟಾ ಅದರದ್ದು ಏನಿರ್ತದೆ ಅದೇ ಮ್ಯಾನ್ಯೂರ್ ಅಥವಾ ಗೊಬ್ಬರ ಅಂತ ಕರೆಯೋದು ನಾವು.
ಮೇನ್ ಆಗಿ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅರ್ಥವರ್ಮ ಸೈಂಟಿಫಿಕ್ ನೇಮ್ ಲುಂಬ್ರಿಕಸ್, ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಎಲ್ಲ ನೇಮ್ನ ಕೆಳಗಡೆ ಲುಂಬ್ರಿಕಸ್. ಓಕೆ, ಅರ್ಥವರ್ಮ್ ಸೈಂಟಿಫಿಕ್ ನೇಮ್ ಲುಂಬ್ರಿಕಸ್. ಸಿಂಪಲ್, ಇದು ಆರ್ಗ್ಯಾನಿಕ್ ಮ್ಯಾಟರ್ಸ್ನ ವರ್ಮ್ ಏನು ಮಾಡ್ತದೆ, ಈಟ್ ಮಾಡಿ ನೆಕ್ಸ್ಟ್ ಅದರ ಎಸ್ಕ್ರೀಟಾ ಪ್ರೊಡ್ಯೂಸ್ ಆಗ್ತದಲ್ವ, ಅದೇ ಮಟೀರಿಯಲ್ ಮ್ಯಾನ್ಯೂರ್ ಅಂತ ಕರೀತಾರೆ, ಅದನ್ನೇ ವರ್ಮಿ ಕಾಂಪೋಸ್ಟಿಂಗ್ ಅಂತ ಕರೆಯೋದು. ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕಾಗ್ತದೆ. ಓಕೆ, ಅದನ್ನು ಯಾವ ವರ್ಮಿಂದ ಯೂಸ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಲುಂಬ್ರಿಕಸ್, ಅಂದರೆ ಎರೆಹುಳುವಿನ ಗೊಬ್ಬರ. ನೆಕ್ಸ್ಟ್ ಮೆಥಡ್ ರೂರಲ್ ಸ್ಯಾನಿಟೇಷನ್ ಅಲ್ಲಿ ಇನ್ಸಿಲರೇಷನ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇನ್ಸಿಲರೇಷನ್ ಅಂದ್ರೇನು? ಇನ್ಸಿಲರೇಷನ್ ಇಸ್ ಅ ಮೆಥಡ್ ಆಫ್ ಬರ್ನಿಂಗ್ ಅ ಸಾಲಿಡ್ ವೇಸ್ಟ್ ಎಟ್ ಅ 750 ಡಿಗ್ರಿ ಸೆಲ್ಸಿಯಸ್ ಟು 1100 ಡಿಗ್ರಿ ಸೆಲ್ಸಿಯಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇದನ್ನು ಕೂಡ ತುಂಬಾ ನೆನ್ಪಿಟ್ಕೊಳ್ಬೇಕು, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ಪೈರೋಲಿಸಿಸ್ ಅಂತ ಬರ್ತದೆ, ಅದು ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ಇನ್ಸಿಲರೇಷನ್ ಇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ದಿಸ್ ಮೆಥಡ್ ಕೆಪೇಬಲ್ ಆಫ್ ರೆಡ್ಯೂಸಿಂಗ್ ವೇಸ್ಟ್ ಮಾಸ್ ಬೈ ಆಲ್ಮೋಸ್ಟ್ 70% ಅಂಡ್ ವಾಲ್ಯೂಮ್ ಅಪ್ ಟು 90. ನೋಡಿ, 70% to 90% ವಾಲ್ಯೂಮ್ ಕಡಿಮೆ ಆಗ್ತದೆ ಯಾವುದು, ಸಾಲಿಡ್ ವೇಸ್ಟ್. ಈಗ ಮೆಡಿಕಲ್ ವೇಸ್ಟ್ ಎಲ್ಲ ಇದರಲ್ಲೇ ನಾವು ಡಂಪ್ ಮಾಡೋದು. ಓಕೆ, ಸೊ ದಟ್ ವಿ ಕ್ಯಾನ್ ಯುಟಿಲೈಸ್ ಇನ್ಸಿಲರೇಷನ್ ವೆರಿ ಪ್ರಾಪರ್ಲಿ. ನೋಡಿ, ಇನ್ಸಿಲರೇಷನ್ ಇಂದ ಎನರ್ಜಿ ಜನರೇಟ್ ಆಗ್ತದಲ್ವ, ಅದನ್ನು ಥರ್ಮಲ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಅದನ್ನು ನೀವು ಬೇಕಾದರೆ ನಮ್ಮ ಇಂಡಸ್ಟ್ರೀಸಲ್ಲಿ ಬಾಯ್ಲರ್ಸ್ ಇರ್ತದಲ್ವ, ಅದನ್ನು ಬಾಯ್ಲ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ಏನಾದರೂ ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇನ್ಸಿಲರೇಷನ್ ಡಯಾಗ್ರಾಮ್ನ ಕೊಟ್ಟಿದ್ದೇನೆ, ಸಿಂಪಲ್, ಇದು ಏನಿಲ್ಲ. ಇನ್ಸಿಲರೇಷನ್ ಇಸ್ ಅ ಮೆಥಡ್ ಆಫ್ ಬರ್ನಿಂಗ್ ಅ ಸಾಲಿಡ್ ವೇಸ್ಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಟ್ 700 to 900 ಡಿಗ್ರಿ ಸೆಲ್ಸಿಯಸ್. ಓಕೆ, ಅಥವಾ 750 to 1100. ಇದು ಕಾನ್ಸ್ಟೆಂಟ್ ಏನಲ್ಲ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ಓಕೆ, ನೆಕ್ಸ್ಟ್ ಇನ್ಸಿಲರೇಷನ್ ವೇಸ್ಟ್ ಕನ್ವರ್ಟ್ ಇಂಟು ಆಶಸ್ ಆ್ಯಂಡ್ ಫ್ಯೂಯಲ್ ಗ್ಯಾಸಸ್ ಆ್ಯಂಡ್ ಹೀಟ್. ಇನ್ಸಿಲರೇಷನಲ್ಲಿ ನೀವು ಏನೇ ಮಟೀರಿಯಲ್ ಹಾಕಿದ್ರು ನಿಮಗೆ ಕೊನೆಗೆ ಸಿಗೋದು ಬೂದಿ, ಫ್ಯೂಯಲ್ ಗ್ಯಾಸಸ್ ಮತ್ತು ಹೀಟ್. ಆ ಹೀಟ್ನ ನೀವು ಎಲೆಕ್ಟ್ರಿಸಿಟಿ ಅಥವಾ ಏನಾದರೂ ಬಾಯ್ಲರ್ಸ್ನ ಹೀಟ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಇಂಡಸ್ಟ್ರಿಯಲ್ಲಿ. ಇನ್ ಸಮ್ ಕೇಸಸ್ ದ ಹೀಟ್ ದಟ್ ಜನರೇಟೆಡ್ ಬೈ ದ ಇನ್ಸಿಲರೇಷನ್ ಕ್ಯಾನ್ ಬಿ ಜನರೇಟೆಡ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಪವರ್. ಓಕೆ, ಇನ್ಸಿಲರೇಷನ್ಗೆ ಮೇನ್ ಆಗಿ 3 ಫ್ಯಾಕ್ಟರ್ಗಳು ಅಫೆಕ್ಟ್ ಆಗ್ತದೆ: ಟೈಮು, ಟೆಂಪರೇಚರ್ ಆ್ಯಂಡ್ ಟರ್ಬ್ಯುಲೆನ್ಸ್. ಇದನ್ನು 3T ಅಫೆಕ್ಟಿಂಗ್ ಇನ್ಸಿಲರೇಷನ್ ಅಂತ ಕರೀತಾರೆ. 3Ts ಅಫೆಕ್ಟಿಂಗ್ ಇನ್ಸಿಲರೇಷನ್ ಇಸ್ ಟೈಮ್, ಟೆಂಪರೇಚರ್ ಆ್ಯಂಡ್ ಟರ್ಬ್ಯುಲೆನ್ಸ್. ಇದೊಂದು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಫಾಲೋವಿಂಗ್ ಟೈಪ್ ನೋಡಿ, ಇನ್ಸಿಲರೇಟರ್ ಅಲ್ಲಿ ತುಂಬ ಟೈಪ್ಗಳಿವೆ. ಇದರಲ್ಲಿ ಕೊಟ್ಟಿದ್ದಾರೆ ಫಾಲೋವಿಂಗ್ ಟೈಪ್ ಆಫ್ ಇನ್ಸಿಲರೇಟರ್ ನೋಡಿ ಯಾವ್ಯಾವ ಇದೆ ಅಂತ: ರೋಟರಿ ಕ್ಲೀನ್, ಫ್ಲೂಯಿಡೈಸ್ಡ್ ಬೆಡ್, ಲಿಕ್ವಿಡ್ ಇಂಜೆಕ್ಷನ್, ಮಲ್ಟಿಪಲ್ ಹರ್ತ್, ಕ್ಯಾಟಲಿಸ್ಟ್ ಕಂಬರ್ಷನ್, ವೇಸ್ಟ್ ಗ್ಯಾಸ್ ಫ್ಲೇರ್, ಡೈರೆಕ್ಟ್ ಫ್ಲೇಮ್. ಇದು ನೀವು ರೋಟರಿ ಕ್ಲೀನ್ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತಾರೆ ಎಲ್ಲ ಕಡೆ ಇನ್ಸಿಲರೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಪೈರೋಲಿಸಿಸ್ ನೋಡಿ, ಸೆಕೆಂಡ್ ಮೆಥಡ್. ಬೆಂಗಳೂರು ಮೆಥಡ್, ಇಂದೋರ್ ಮೆಥಡ್ ಇದ್ದಂಗೆ ಇದು ಇನ್ಸಿಲರೇಷನ್ ಮತ್ತೆ ಪೈರೋಲಿಸಿಸ್ ಅಲ್ಲಿ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ನ ಬರ್ನ್ ಮಾಡೋದು ಬಯೋಮಾಸ್. ಸೊ ನಿಮಗೆ ಫೈನಲ್ ಬರೋದು ಲಿಕ್ವಿಡ್ ಪ್ರಾಡಕ್ಟ್ ಲೈಕ್ ಪೆಟ್ರೋಲಿಯಂ ಅಥವಾ ಎಲ್ಲ ಬರ್ತದಲ್ವ ಪ್ರಾಡಕ್ಟ್, ಅದು ಲಿಕ್ವಿಡ್ ಪ್ರಾಡಕ್ಟ್ ಬರ್ತದೆ ಪೈರೋಲಿಸಿಸ್ ಅಲ್ಲಿ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ಸಾಲಿಡ್ ವೇಸ್ಟ್ನ ಬರ್ನ್ ಮಾಡೋದು. ದ ಪೈರೋಲಿಸಿಸ್ ಪ್ರೊಸೆಸ್ ಇಸ್ ಅ ಥರ್ಮಲ್ ಡಿಕಂಪೋಸಿಷನ್ ಆಫ್ ಮಟೀರಿಯಲ್ ಎಟ್ ಎಲಿವೇಟೆಡ್ ಟೆಂಪರೇಚರ್ ಇನ್ ಅನ್ ಇನರ್ಟ್ ಅಟ್ಮಾಸ್ಫಿಯರ್. ನೋಡಿ, ಇನರ್ಟ್ ಅಟ್ಮಾಸ್ಫಿಯರ್. ಓಕೆ, ಇಟ್ ಇನ್ವಾಲ್ವ್ಸ್ ಚೇಂಜ್ ಆಫ್ ಕೆಮಿಕಲ್ ಕಂಪೋಸಿಷನ್. ಇದು ಆ ಮಟೀರಿಯಲ್ದು ಕೆಮಿಕಲ್ ಕಂಪೋಸಿಷನ್ ಕೂಡ ಇಲ್ಲಿ ಚೇಂಜ್ ಆಗ್ತದೆ. ಮತ್ತು ಇದು ಎಂಡೋಥರ್ಮಿಕ್ ಪ್ರೊಸೆಸ್. ನೋಡಿ, ಮೇನ್ ಆಗಿ ಇದೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಪೈರೋಲಿಸಿಸ್ ಇಸ್ ಅ ಎಂಡೋಥರ್ಮಿಕ್ ಪ್ರೊಸೆಸ್. ಓಕೆ, ಪೈರೋಲಿಸಿಸ್ ಇಸ್ ಎಂಡೋಥರ್ಮಿಕ್ ಪ್ರೊಸೆಸ್. ಇದೊಂದು ಅರ್ಥ ಮಾಡಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಎಲ್ಲ ತಿಳ್ಕೊಂಡ್ರೆ ಏನೇನಿದೆ ಕಂಪೋಸ್ಟಿಂಗಲ್ಲಿ, ಏನಿದೆ ಇನ್ಸಿಲರೇಷನಲ್ಲಿ, ಏನಿದೆ ಪ್ರತಿಯೊಂದನ್ನು. ನೆಕ್ಸ್ಟು ಎನರ್ಜಿ ರಿಕವರಿ ಟೆಕ್ನಿಕ್ ಫ್ರಮ್ ಸಾಲಿಡ್ ವೇಸ್ಟ್. ಇಷ್ಟೆಲ್ಲ ಮಾಡಿರೋದು ಯಾಕೆ? ನಾವು ಎನರ್ಜಿನ ರಿಕವರಿ ಮಾಡಲಿಕ್ಕೆ. ಫಸ್ಟ್ ಈಗ ಒಂದು ಡಂಪ್ ಮಾಡ್ತೀರಾ, ಡಿಸ್ಪೋಸಲ್. ನೆಕ್ಸ್ಟ್ ಏನು ಮಾಡ್ತೀರಾ, 3 Rs ನೋಡಿ ಕೊಟ್ಟಿದ್ದಾರೆ ಇಲ್ಲಿ: ರಿಕವರಿ, ರೀಸೈಕಲ್, ರಿಡಕ್ಷನ್. ಓಕೆ, ನೆಕ್ಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವ, ಹಾಗೆ ಪ್ರಿವೆನ್ಷನ್. ಸಾಲಿಡ್ ವೇಸ್ಟ್ ಜನರೇಟ್ ಆಗೋದೇ ಫಸ್ಟ್ ಪ್ರಿವೆಂಟ್ ಮಾಡಬೇಕು. ಇಲ್ಲೇ ಇದ್ರಿಗೆ ಜನರೇಟ್ ಅಂತ ಹಾಗೆ ಆಗ್ತದೆ, ಅವಾಗ ಅದನ್ನು ಅದರ ರಿಕವರಿ ಮಾಡಿ, ರೀಸೈಕಲ್ ಮಾಡಿ ಅದನ್ನು ರೆಡ್ಯೂಸ್ ಮಾಡಬೇಕು. ಓಕೆ, ಅದನ್ನು ಇಲ್ಲಿ ಕೊಟ್ಟಿರೋದು ನೋಡಿ. ಎನರ್ಜಿ ಬಂದಿರ್ತದೆ ಸಾಲಿಡ್ ವೇಸ್ಟಿಂದ, ಕನ್ವರ್ಷನ್ ಆಫ್ ನಾನ್ ರೀಸೈಕ್ಲೇಬಲ್ ವೇಸ್ಟ್ ಮಟೀರಿಯಲ್ ಇಂಟು ಯೂಸೇಬಲ್ ಹೀಟ್, ಇಲೆಕ್ಟ್ರಿಸಿಟಿ ಆ್ಯಂಡ್ ಫ್ಯೂಯಲ್. ನೋಡಿ, ಸಾಲಿಡ್ ವೇಸ್ಟ್ ಇರ್ತದಲ್ವ, ಅದರಿಂದ ಹೀಟ್, ಇಲೆಕ್ಟ್ರಿಸಿಟಿ ಆ್ಯಂಡ್ ಫ್ಯೂಯಲ್ನ ಜನರೇಟ್ ಮಾಡೋದನ್ನು ಎನರ್ಜಿ ರಿಕವರಿ ಟೆಕ್ನಿಕ್ ಅಂತ ಕರೀತಾರೆ. ಓಕೆ, ಥ್ರೂ ಅ ವೆರೈಟಿ ಆಫ್ ಪ್ರೊಸೆಸ್ ಇನ್ಕ್ಲೂಡಿಂಗ್ ಕಂಬರ್ಷನ್, ಗ್ಯಾಸಿಫಿಕೇಶನ್, ಎನರೋಬಿಕ್ ಡೈಜೆಷನ್, ಲ್ಯಾಂಡ್ ಫಿಲ್ ಗ್ಯಾಸಸ್, LFG ರಿಕವರಿ ಆ್ಯಂಡ್ ಇನ್ಸಿಲರೇಷನ್, ಪೈರೋಲಿಸಿಸ್. ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೇನೆ. ಸೊ ದಟ್ ಅರ್ಥ ಆಗದಿದ್ರೆ ಇನ್ನೊಂದು ಸ್ವಲ್ಪ ಬ್ಯಾಕ್ ತೊಗೊಂಡು ಹೋಗಿ ವಿಡಿಯೋನ ಇನ್ನೊಮ್ಮೆ ನೋಡಿ, ಸೊ ದಟ್ ನಿಮಗೆ ಎನರ್ಜಿ ರಿಕವರಿ ಟೆಕ್ನಿಕ್ಸ್ ಈಸಿಲಿ ಅರ್ಥ ಆಗ್ತದೆ. ಈಗ ಕೆಲವೊಂದು ಇದೆ: ಸೋರ್ಸು, ಕಲೆಕ್ಷನ್, ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಲ್.
ಒಂದು 4 ಟೈಪ್ದು ವೇಸ್ಟ್ ಇದೆ: ಬಯೋಮೆಡಿಕಲ್ ವೇಸ್ಟ್, ಕನ್ಸ್ಟ್ರಕ್ಷನ್ ವೇಸ್ಟ್ ಮತ್ತು ಹಜಾರ್ಡಸ್ ವೇಸ್ಟ್. ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಸಿಲೆಬಸಲ್ಲಿ ಕೊಟ್ಟಿರೋ ಪ್ರಕಾರ. ಸೋರ್ಸು, ಕಲೆಕ್ಷನು, ಟ್ರೀಟ್ಮೆಂಟ್ ಆ್ಯಂಡ್ ಡಿಸ್ಪೋಸಲ್. ಈಗ ಫಾರ್ ಎಕ್ಸಾಂಪಲ್ ಸೋರ್ಸ್ ಎಲ್ಲಿ ಬರ್ತದೆ? ಬಯೋಮೆಡಿಕಲ್ ವೇಸ್ಟು ಮ್ಯಾಕ್ಸಿಮಮ್ ಬರೋದು ಹಾಸ್ಪಿಟಲ್ಸಲ್ಲಿ. ಓಕೆ, ನೆಕ್ಸ್ಟ್ ಕಲೆಕ್ಷನ್ನ ಕೂಡ ನಾವು ಹಾಸ್ಪಿಟಲಲ್ಲೇ ಮಾಡೋದು. ಈಗ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಆಟೋಕ್ಲೇವಿಂಗ್ ಮಾಡ್ತಾರೆ. ಪ್ರೊಸೆಸ್ ಆಫ್ ಆಟೋಕ್ಲೇವಿಂಗ್, ಸ್ಟೀಮ್ ಸ್ಟೆರಿಲೈಸೇಷನ್, ಸ್ಟೀಮಲ್ಲಿ ಸ್ಟೆರಿಲೈಸೇಷನ್ ಮಾಡ್ತಾರೆ ಸೊ ದಟ್ ಅದನ್ನು ನೆಕ್ಸ್ಟ್ ಏನು ಅದರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ. ಅಥವಾ ಇನ್ಸಿಲರೇಷನ್ನ ಮಾಡ್ತಾರೆ, ಕಂಪ್ಲೀಟಾಗಿ ಬರ್ನ್ ಮಾಡಾಕ್ಬಿಡ್ತಾರೆ. ಅಥವಾ ಕೆಲವೊಂದು ಕೆಮಿಕಲ್ಸ್ನ ಕೂಡ ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಎಂಡೋಸ್ಕೋಪಿ ಮಾಡ್ತಾರಲ್ವ, ಆ ಪೈಪ್ ಇರ್ತದೆ, ಅದನ್ನು ಯಾವ್ದು ಕೆಮಿಕಲಲ್ಲೇ ವಾಶ್ ಮಾಡೋದು. ಇಲ್ಲಿದ್ರೆ ಅದನ್ನು ಡಿಸ್ಇನ್ಫೆಕ್ಟೆಂಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನು ಇಲ್ಲಿ ಹೇಳ್ತಾ ಇರೋದು ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಥ್ರೋ ಮಾಡೋಕ್ಕಿಂತ ಮೊದಲು. ನೆಕ್ಸ್ಟ್ ಮೈಕ್ರೋವೇವಿಂಗ್ ಇಸ್ ಒನ್ ಆಫ್ ದ ಮೆಥಡ್. ನೋಡಿ, ಇಲ್ಲಿ ಈ ಸೈಡ್ ಫೋಟೋ ನೋಡಿ, ಬಯೋಮೆಡಿಕಲ್ ವೇಸ್ಟು ನಿಮ್ಗೆ ಇಲ್ಲಿ ಕಾಣ್ತದೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್. ನೋಡಿ, ಕನ್ಸ್ಟ್ರಕ್ಷನ್ ಆಫ್ ಡೆಮಾಲಿಷನ್ ವೇಸ್ಟ್ ನಿಮಗೆ ಡೊನೇಟ್ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇರ್ತದೆ. ರಿಯೂಸ್ ಆ್ಯಂಡ್ ರೀಸೈಕಲ್ ಆಫ್ ಕನ್ಸ್ಟ್ರಕ್ಷನ್ ವೇಸ್ಟ್. ಈ ಕೆಲವೊಂದು ವೇಸ್ಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ನ ಕೂಡ ನಾವು ಲ್ಯಾಂಡ್ ಫಿಲ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲ್ಯಾಂಡ್ ಫಿಲ್ಲಿಂಗ್ ಬೈ ದ ಕನ್ಸ್ಟ್ರಕ್ಷನ್ ವೇಸ್ಟ್. ಡಿಸ್ಪೋಸಲ್ ಆಫ್ ಮರ್ಕ್ಯೂರಿ ಕಂಟೈನಿಂಗ್ ವೇಸ್ಟ್, ಡಿಸ್ಪೋಸಲ್ ಆಫ್ ಲೆಡ್ ಬೇಸ್ಡ್ ವೇಸ್ಟ್, ಡಿಸ್ಪೋಸಲ್ ಆಫ್ ಅಸ್ಬೆಸ್ಟಾಸ್ ಕನ್ಸ್ಟ್ರಕ್ಷನ್ ವೇಸ್ಟ್. ಎಲ್ಲ ಕನ್ಸ್ಟ್ರಕ್ಷನ್ ವೇಸ್ಟ್ನ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕಲೆಕ್ಷನ್ ಮಾಡಿ ಅದನ್ನು ಕೆಲವೊಂದು ರಿಯೂಸ್ ಮಾಡ್ತಾರೆ, ಕೆಲವೊಂದು ಲ್ಯಾಂಡ್ ಫಿಲ್ಲಲ್ಲಿ ಡಂಪ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಒನ್, ಟೈಪ್ ಆಫ್ ಹಜಾರ್ಡಸ್ ವೇಸ್ಟ್. ಹಜಾರ್ಡಸ್ ವೇಸ್ಟ್ ಅಂದರೆ ಇಟ್ಸ್ ಅ ಕೆಮಿಕಲ್ ವೇಸ್ಟ್. ಮೇನ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಅಟೋಮಿಕ್ ಸೆಂಟರ್ಸಲ್ಲಿ ಅಥವಾ ಈಗ ಯುದ್ಧ ಎಲ್ಲ ನಡೆದಾಗ ಬಾಂಬ್ ಸ್ಫೋಟ ಎಲ್ಲ ಆಗಿ ಹಜಾರ್ಡಸ್ ವೇಸ್ಟ್ಗಳು ಜನರೇಟ್ ಆಗ್ತದೆ. ಹಜಾರ್ಡಸ್ ವೇಸ್ಟ್ನ ಸಿಂಪ್ಲಿ ನಾವು ಎಲ್ಲೆಂದರಲ್ಲಿ ಥ್ರೋ ಮಾಡಲಿಕ್ಕಾಗಲ್ಲ. ಅದರಿಂದ ತುಂಬ ಕೆಮಿಕಲ್ ರಿಯಾಕ್ಟಿವ್ ಇರೋದ್ರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಲೈಕ್ ಯುರೇನಿಯಂ ಒಂದು ಹಜಾರ್ಡಸ್ ವೇಸ್ಟ್, ಅದನ್ನು ನಾವು ಸುಮ್ಮನೆ ಥ್ರೋ ಮಾಡಲಿಕ್ಕಾಗಲ್ಲ. ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ಡಿಸ್ಪೋಸಲ್ ಮಾಡಬೇಕಾಗಿರ್ತದೆ. ಅದನ್ನೇ ಇಲ್ಲಿ ಹೇಳ್ಕೊಡ್ತಾ ಇರೋದು. ಹಜಾರ್ಡಸ್ ವೇಸ್ಟ್ ಕ್ಯಾನ್ ಬಿ ಟ್ರೀಟೆಡ್ ಬೈ ಕೆಮಿಕಲ್, ಥರ್ಮಲ್, ಬಯಾಲಜಿಕಲ್ ಆ್ಯಂಡ್ ಫಿಸಿಕಲ್ ಮೆಥಡ್. ಓಕೆ, ಕೆಮಿಕಲ್ ಮೆಥಡ್ ಇನ್ಕ್ಲೂಡ್ಸ್ ನೋಡಿ, ಅಯನ್ ಎಕ್ಸ್ಚೇಂಜ್, ಪ್ರೆಸಿಪಿಟೇಷನ್, ಆಕ್ಸಿಡೇಷನ್, ರಿಡಕ್ಷನ್ ಆ್ಯಂಡ್ ನ್ಯೂಟ್ರಲೈಸೇಷನ್. ಫೈನಲಿ ನ್ಯೂಟ್ರಲೈಸ್ ಮಾಡಿ ಅದನ್ನು ನಾವು ಡಂಪ್ ಮಾಡಬೇಕಾಗ್ತದೆ. ಅಮಂಗ್ ದ ಥರ್ಮಲ್ ಮೆಥಡ್ ಈಸ್ ಹೈ ಟೆಂಪರೇಚರ್ ನೋಡಿ, ಇನ್ಸಿಲರೇಷನ್ನ ಇಲ್ಲೂ ಕೂಡ ಯೂಸ್ ಮಾಡ್ತಾರೆ. ಯಾವುದರಲ್ಲಿ? ರೂರಲ್ ಸ್ಯಾನಿಟೇಷನಲ್ಲಿ ಹಜಾರ್ಡಸ್ ವೇಸ್ಟ್ನ ಡಿಸ್ಪೋಸ್ ಮಾಡಲಿಕ್ಕೆ. ಓಕೆ, ಅರ್ಥ ಆಯ್ತಲ್ವ? ಸಿಂಪಲ್ ಆಗಿದೆ ಟಾಪಿಕ್. ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್, ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್. ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Sanitary landfill is a modern landfill where the waste is allowed to decompose into biologically and chemically inert material in a setting isolated from environmental. ನೋಡಿ, ಲ್ಯಾಂಡ್ ಫಿಲ್ಸ್ ಅಂದರೆ ಒಂದು ನಿಮ್ಮ ಊರಿಂದ ಹೊರಗಡೆ ಒಂದು ಪ್ಲೇಸಲ್ಲಿ ಕೆಮಿಕಲಿ ಮತ್ತು ಫಿಸಿಕಲಿ, ಬಯಾಲಜಿಕಲಿ ಅದು ಸಾಲಿಡ್ ವೇಸ್ಟ್ನ ಏನೇ ಪ್ರಾಬ್ಲಮ್ ಆಗಬಾರ್ದು ಆ ಲೆವೆಲ್ ಬರೋವರೆಗೂ ಸ್ಟೋರ್ ಮಾಡ್ತಾರೆ. ಆ ಸ್ಟೋರ್ ಮಾಡೋ ಪ್ಲೇಸ್ಗೆ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ ಕರೆಯೋದು. ರೆಫ್ಯೂಸ್ ಇಸ್ ಡಿಸ್ಪೋಸ್ ಇಂಟು ಲೋ ಲೈಯಿಂಗ್. ನೋಡಿ, ಲೋ ಲೈಯಿಂಗ್ ಏರಿಯಾದಲ್ಲಿ ನಿಮ್ಗೆ ಇಲ್ಲಿ ಕಾಣ್ಬೋದು. ಲೋ ಲೈಯಿಂಗ್ ಏರಿಯಾ ಸುತ್ತಲೂ ನೋಡಿ ಜಾಸ್ತಿ ಹೇಗಿದೆ, ಕೆಳಗಡೆ ನೋಡಿ ಪ್ಲೀಸ್, ಲೋ ಲೈಯಿಂಗ್ ಏರಿಯಾ. ಇದು ಡಂಪ್ ಮಾಡ್ತಾ ಇರೋದು ಡಂಪ್ ಟ್ರಕ್ಕಿಂದ. ಓಕೆ, ಸಾಲಿಡ್ ವೇಸ್ಟ್ನ. ಅರ್ಥ ಆಯ್ತಲ್ವಾ? ಇದು ರೂರಲ್ ಏರಿಯಾದಲ್ಲಿ ಯೂಸ್ ಮಾಡ್ತಾರೆ. ನೋಡಿ, 0.5 mm ಥಿಕ್ನೆಸ್ ಇರ್ತದೆ. ಅದನ್ನು ರೊಟೇಟ್ ಮಾಡ್ತಾ ಇರ್ತಾರೆ. ಫಸ್ಟು ಎನ್ರೋಬಿಕ್ ಡಿಕಂಪೋಸಿಷನ್ ಆಗ್ತದೆ, ನೆಕ್ಸ್ಟು ಏರೋಬಿಕ್ ಡಿಕಂಪೋಸಿಷನ್, ನೆಕ್ಸ್ಟು ಮತ್ತೆ ಎನರೋಬಿಕ್. ಈ ಥರ 3-4 ಸ್ಟೆಪ್ಪಲ್ಲಿ ಅದನ್ನು ಟರ್ನ್ ಮಾಡಿದಾಗ ಫೈನಲಿ ಐಸೋಲೇಟೆಡ್ ಡಿಕಂಪೋಸ್ಡ್ ಮಟೀರಿಯಲ್ ನಮಗೆ ಅವೈಲೇಬಲ್ ಆಗ್ತದೆ. ಇದು ಸಿಂಪಲ್ ಇದೆ. ಸ್ಯಾನಿಟರಿ ಲ್ಯಾಂಡ್ ಫಿಲ್ದು ಏನೂ ಇಲ್ಲ. ಒಂದು ಸಪ್ರೇಟ್ ಪ್ಲೇಸಲ್ಲಿ ಪ್ರತಿಯೊಂದು ಕಂಪೋನೆಂಟ್ನ ಡಂಪ್ ಮಾಡಿ ಸಾಲಿಡ್ ವೇಸ್ಟ್ನ ಬಯಾಲಜಿಕಲಿ ಆ್ಯಂಡ್ ಕೆಮಿಕಲಿ ಇನರ್ಟ್ ಆಗಬೇಕದು. ಓಕೆ, ಐಸೋಲೇಟೆಡ್ ಫ್ರಮ್ ಎನ್ವಿರಾನ್ಮೆಂಟಲ್ ಅಂದರೆ ನಿಮ್ಮ ಊರಿಂದ ಸ್ವಲ್ಪ ದೂರ ಇರೋ ಪ್ಲೇಸಲ್ಲಿ. ಅರ್ಥ ಆಯ್ತಲ್ವಾ? ಇದು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಬಗ್ಗೆ ಇಷ್ಟೇ ಇರೋದು ಸ್ನೇಹಿತರೆ. ನೆಕ್ಸ್ಟ್ ಇರೋದು ಪ್ರಾಬ್ಲಮ್. ಸ್ಟಾರ್ಟ್ ದ ಪ್ರಾಬ್ಲಮ್. 3 ಪ್ರಾಬ್ಲಮ್ ಇದೆ ಗೇಟಲ್ಲಿ ಕೇಳಿರೋದು ಸ್ನೇಹಿತರೆ, ಬೇರೆ ಯಾವುದು ಪ್ರಾಬ್ಲಮ್ಮು ಇಲ್ಲ. ನಾನು ಮೇನ್ ಆಗಿ ಗೇಟಲ್ಲಿ ಮತ್ತು IES ಅಲ್ಲಿ ಕೇಳಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ಸೊ ದಟ್ ನೀವು ಬೇರೆ ಯಾವುದೇ ಈಸಿ ಪ್ರಾಬ್ಲಮ್ ಬಂದರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ. ಮೊದಲನೇದಾಗಿ, ದ ಕಂಪೋಸಿಷನ್ ಆಫ್ ಸರ್ಟೆನ್ MSW ಅಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ಆ್ಯಂಡ್ ಸ್ಪೆಸಿಫಿಕ್ ವೇಟ್ ಆಫ್ ವೇರಿಯಸ್ ಕಾಂಪೋನೆಂಟ್ ಆರ್ ಗಿವನ್ ಬಿಲೋ. ಸ್ಪೆಸಿಫಿಕ್ ವೇಟ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ಇಸ್ ಅಂದರೆ ಈಗ ಫುಡ್ ವೇಸ್ಟ್ ಈಗ ಸಪ್ರೇಟ್ ಕೊಟ್ಟಿದ್ದಾರೆ ಅವರು. ಫುಡ್ ವೇಸ್ಟ್ದು, ಫಿಶ್ಶು, ಪ್ಲಾಸ್ಟಿಕ್ ಮತ್ತು ವುಡ್ದು ಸಪ್ರೇಟ್ ಸ್ಪೆಸಿಫಿಕ್ ವೇಟ್ ಮತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಡಂಪ್ ಮಾಡ್ತೀರಲ್ವಾ. ಸೊ ಅವರು ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಸ್ಪೆಸಿಫಿಕ್ ವೇಟ್ ಆಫ್ ಟೋಟಲ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ಕೇಳ್ತಾ ಇದ್ದಾರೆ. ಓಕೆ, ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸ್ಪೆಸಿಫಿಕ್ ವೇಟ್ ಆಫ್ ಟೋಟಲ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಸ್ಯಾಂಪಲ್. ಓಕೆ, ಸ್ಯಾಂಪಲ್ ಇಸ್ ಈಕ್ವಲ್ ಟು ಏನು ಸಿಂಪಲ್ ಇದೆ ಸ್ನೇಹಿತರೆ. ನೋಡಿ, ಪರ್ಸೆಂಟೇಜ್ ಬೈ ವೇಟ್ ಇದೆಯಲ್ಲ ಅದನ್ನು
ಸ್ಪೆಸಿಫಿಕ್ ವೇಟ್ಗೆ ಮಲ್ಟಿಪ್ಲೈ ಮಾಡಿ ಪ್ರತಿಯೊಂದನ್ನು. ಓಕೆ, ಲೈಕ್ ಇದು ಪರ್ಸೆಂಟೇಜ್. ಸೊ 50 ಅಂದರೆ 0.5%, 30 ಅಂದರೆ 0.3%, ಈ ಥರ ತೊಗೊಳ್ಬೇಕು. 0.5 ಇಂಟು 300, ಓಕೆ, ಪ್ಲಸ್ 0.3 ಇಂಟು 500 ಪ್ಲಸ್ 0.1 ಇಂಟು 65 ಪ್ಲಸ್ 0.1 ಇಂಟು 125. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಡಿವೈಡೆಡ್ ಬೈ ಈ ಟೋಟಲ್ 0.5, 0.3, 0.1 ಪ್ಲಸ್ 0.1 ಎಷ್ಟಾಯ್ತು ಇದು? ಟೋಟಲ್ ಎಷ್ಟಾಗ್ತದೆ ನೋಡಿ, 0.5 ಪ್ಲಸ್ 0.3 ಪ್ಲಸ್ 0.1 ಪ್ಲಸ್ 0.1 ಯಾವುದಿದು ಪರ್ಸೆಂಟೇಜ್ ಆಫ್ ವೇಟ್ ಈಸ್ ಈಕ್ವಲ್ ಟು ನೋಡಿ 0.5, 0.8 ಟೋಟಲ್ 1 ಆಯ್ತು ಇದು. ಓಕೆ, ಕೆಳಗಡೆದು 1 ಆಯಿತು. ಸೊ 0.5 ಇಂಟು 300 ಪ್ಲಸ್ 0.3 ಇಂಟು 500 ಪ್ಲಸ್ 0.1 ಇಂಟು 65 ಪ್ಲಸ್ 0.1 ಇಂಟು 125 ಅಂದರೆ ಪರ್ಸೆಂಟೇಜ್ ಆಫ್ ವೇಟ್ ಇಂಟು ಸ್ಪೆಸಿಫಿಕ್ ವೇಟ್ ಮಾಡಬೇಕು, ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವೇಟ್ನ ಇಂಡಿವಿಜುವಲಿ ಆ್ಯಡ್ ಮಾಡಬೇಕಾಗ್ತದೆ ಟೋಟಲ್ ಫೈಂಡ್ ಮಾಡಬೇಕಾದ್ರೆ. ಫೈನಲ್ ಆನ್ಸರ್ ವುಡ್ ಬಿ, ನೀವು ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಆನ್ಸರ್ನ ಚೆಕ್ ಮಾಡಿ ಒಂದ್ಸಲ. ಓಕೆ, 319 ಬರ್ತದೆ kg/m³. ಓಕೆ, ಫೈನಲ್ ಆನ್ಸರ್ ವಿಲ್ ಬಿ 319 per kg/m³. ಒಂದ್ಸಲ ಚೆಕ್ ಮಾಡಿ ಕ್ಯಾಲ್ಕುಲೇಟರ್ಲಿ, ಸೊ ದಟ್ ನಿಮ್ಗೆ ಇದು ಒಂದ್ಸಲ ರಿವಿಷನ್ ಕೂಡ ಆಗ್ತದೆ. ಸೆಕೆಂಡ್ ಪ್ರಾಬ್ಲಮ್, 50 ಗ್ರಾಮ್ ಆಫ್ CO2 and 25 ಗ್ರಾಮ್ ಆಫ್ CH4, ಬೋತ್ ನೋಡಿ CO2 ಮತ್ತು CH4 ಬೋತ್ ಆರ್ greenhouse gases produced from a decomposition of municipal solid waste with the formula weight of the 120 gram. What is the average per capita greenhouse gas production in the city of 1 million people with municipal solid waste production rate is 500 ton per day ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಂಪಲ್ ಆಗಿದೆ. 120 ಗ್ರಾಮ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಓಕೆ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಪ್ರೊಡ್ಯೂಸರ್ಸ್ ನೋಡಿ ಎಷ್ಟು, 50 ಗ್ರಾಮ್ ಆಫ್ CO2 ಪ್ಲಸ್ 25 ಗ್ರಾಮ್ ಆಫ್ ಮೀಥೇನ್. ಸೊ ಇದು ಎಷ್ಟಾಯಿತು ಟೋಟಲ್? 75. ಓಕೆ, 75 ಗ್ರಾಮ್ ಆಯಿತು. 120 ಗ್ರಾಮು 75 ಗ್ರಾಮ್ನ ಪ್ರೊಡ್ಯೂಸ್ ಮಾಡ್ತದೆ. ಏನನ್ನ? ಗ್ರೀನ್ ಹೌಸ್ ಗ್ಯಾಸಸ್ನ. ಸೊ 500 ಟನ್ ಎಷ್ಟು ಪ್ರೊಡ್ಯೂಸ್ ಮಾಡ್ತದೆ ಅಂತ ಕೇಳ್ತಾ ಇರೋದು ಇಲ್ಲಿ. ಸಿಂಪಲ್ ಆಗಿ ಮಾಡಬೇಕು ಅಂದರೆ ನೋಡಿ, 75/120 ಇಂಟು 500 ಇಷ್ಟು ಮಾಡಿದ್ರು ಸಾಕಿದ್ರೆ ಆನ್ಸರ್ ಬರ್ತದೆ. ನೋಡಿ ಎಷ್ಟು ಬರ್ತದೆ ಅಂತ, 75 ಇಂಟು 50 ಡಿವೈಡೆಡ್ ಬೈ 12. ಟೋಟಲ್ ಆನ್ಸರ್ ವುಡ್ ಬಿ, ಇದು ಕೂಡ ರೀಚೆಕ್ ಮಾಡಿ, 312.5 ಗ್ರಾಮ್ ಪರ್ ಕ್ಯಾಪಿಟಾ. ಓಕೆ, ಗ್ರಾಮ್ ಪರ್ ಕ್ಯಾಪಿಟಾ ಪರ್ ಗ್ರೀನ್ ಹೌಸ್ ಗ್ಯಾಸಸ್. ಇದು ಸಿಂಪಲ್ ಇದೆ ನೋಡಿ ಸ್ನೇಹಿತರೆ. 120 ಗ್ರಾಮ್ ಆಫ್ ಸಾಲಿಡ್ ವೇಸ್ಟು 75 ಗ್ರಾಮ್ ಆಫ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡಿದರೆ 500 ಟನ್ ಎಷ್ಟು ಪ್ರೊಡ್ಯೂಸ್ ಮಾಡ್ತದೆ ಅಂತ. 75/120 ಇಂಟು 500 ಆ್ಯಕ್ಚುಲಿ 10⁶ ಡಿವೈಡೆಡ್ ಬೈ 10⁶ ಬರ್ತದೆ. ಯಾಕಂದರೆ 1 ಮಿಲಿಯನ್ ಪೀಪಲ್ ಇಂಟು ಗ್ರಾಮ್ನ ನಾವು ಟನ್ನನ್ನು ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡಿದಾಗ ಅದೇನು ಮಾಡಬೇಕು ಅಂತಿಲ್ಲ, ಸಿಂಪಲ್ ಆಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದಂತೂ ಇನ್ನೂ ಈಸಿ ಇದೆ. ದ ಡಿಸ್ಕ್ರಿಪ್ಷನ್ ಆಫ್ ಸಾಲಿಡ್ ವೇಸ್ಟ್ ಕಲೆಕ್ಟೆಡ್ ಆಸ್ ಬಿಲೋ. ನೈಟ್ ಸಾಯಿಲ್ ನೋಡಿ, ನೈಟ್ ಸಾಯಿಲ್ ಅಂದರೆ ಹ್ಯೂಮನ್ ಎಸ್ಕ್ರೀಟಾ. ನೈಟ್ ಸಾಯಿಲ್ ಎಷ್ಟಿದೆ? ಆರ್ಗ್ಯಾನಿಕ್ ಅಲ್ವಾ ಇದು ನೈಟ್ ಸಾಯಿಲ್? ಎಷ್ಟಿದೆ ನೈಟ್ ಸಾಯಿಲ್? 35 ಟನ್. ಒಂದು ನೈಟ್ ಸಾಯಿಲ್ 35 ಟನ್. ರಬ್ಬಿಶ್ 40 ಟನ್. ಓಕೆ, ಡೆಬ್ರಿಸ್ 25 ಟನ್. ಗಾರ್ಬೇಜ್ 40 ಟನ್. ಆರ್ಗ್ಯಾನಿಕ್ ಸಾಯಿಲ್ ವೇಸ್ಟ್ ಅಬೌವ್ ನೋಡಿ, ಇದು ಇಷ್ಟರಲ್ಲಿ ಯಾವುದು ಆರ್ಗ್ಯಾನಿಕ್ ಸಾಯಿಲ್ ವೇಸ್ಟ್? ನೈಟ್ ಸಾಯಿಲ್ ಇಸ್ ಆರ್ಗ್ಯಾನಿಕ್ ಆ್ಯಂಡ್ ಗಾರ್ಬೇಜ್ ಇಸ್ ಆರ್ಗ್ಯಾನಿಕ್. ರಬ್ಬಿಶ್ ಮತ್ತು ಡೆಬ್ರಿಸ್ ಅಂದರೆ ಪೇಪರ್ ಪೌಡ್ರು ಅಥವಾ ಗ್ಲಾಸು ಅದೆಲ್ಲ ಆರ್ಗ್ಯಾನಿಕ್ ಇರಲ್ಲ. ಸೊ ಅದರಿಂದ ನೈಟ್ ಸಾಯಿಲ್ ಪ್ಲಸ್ ನೀವು ಗಾರ್ಬೇಜ್ ಆ್ಯಡ್ ಮಾಡಿ 30 + 45 = 75 ಟನ್ ಇಸ್ ದ ಆನ್ಸರ್. ಆ್ಯಕ್ಚುಲಿ ಇದೆಲ್ಲ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು. ನಾನು ನಿಮಗೆ ಸಿಂಪಲ್ ಆಗಲಿ ಅಂತ ಈ ಥರ ಸಪ್ರೇಟಾಗೆ ಮಾಡಿಸ್ತಾ ಇದ್ದೇನೆ. ಸಿಂಪಲ್ ಆಗಿದೆ ನೋಡಿ, 3 ಪ್ರಾಬ್ಲಮ್ಸ್ ಇರೋದು. ಫಸ್ಟ್ ಪ್ರಾಬ್ಲಮಲ್ಲಿ ಪರ್ಸೆಂಟೇಜ್ ಆಫ್ ವೇಟ್ ಇಂಟು ಸ್ಪೆಸಿಫಿಕ್ ವೇಟ್ ಮಲ್ಟಿಪ್ಲೈ ಮಾಡಿ ಅದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 0.5 + 0.3 + 0.1 + 0.1 ಮಾಡಿದರೆ 319 ಆನ್ಸರ್ ಬರ್ತದೆ. ಇಟ್ಸ್ ವೆರಿ ಸಿಂಪಲ್. ಸೆಕೆಂಡ್ ಇದರಲ್ಲಿ 75 ಗ್ರಾಮು ಟೋಟಲ್ 120 ಗ್ರಾಮ್ನ ಕಂಬಸ್ಟ್ ಮಾಡಿದಾಗ ಆದರೆ 500 ಟನ್ಗೆ ಎಷ್ಟಾಗ್ತದೆ ಅಂತ. ಥರ್ಡಲ್ಲಿ ಇದು ಇನ್ನೂ ಸಿಂಪಲ್. ಆರ್ಗ್ಯಾನಿಕ್ ಸಾಲಿಡ್ ವೇಸ್ಟ್ ಎಷ್ಟು ಯಾವ್ಯಾವುದಿದೆ? ನೈಟ್ ಸಾಯಿಲು ಮತ್ತು ನಿಮ್ಮದು ಫುಡ್ ವೇಸ್ಟು ಅಥವಾ ಯಾವುದಾದ್ರೂ ಈಗ ಫ್ರೂಟ್ಸು ಅದೆಲ್ಲ ಫಿಶ್ಶು ಅದೆಲ್ಲ ವೇಸ್ಟ್ ಇತ್ತು, ಅದೆಲ್ಲ ಆರ್ಗ್ಯಾನಿಕ್. ಸೊ ಅದನ್ನು ನೀವು ಆ್ಯಡ್ ಮಾಡಬೇಕು. ನೈಟ್ ಸಾಯಿಲ್ ಮತ್ತು ಗಾರ್ಬೇಜು 40 + 35 75 ಟನ್. ಬಟ್ ಡೆಬ್ರಿಸ್ ಮತ್ತು ರಬ್ಬಿಶ್ ಏನಿದೆ ಅದು ಆರ್ಗ್ಯಾನಿಕ್ ಅಲ್ಲ. ಹಾಗಾಗಿ ಆನ್ಸರ್ ವುಡ್ ಬಿ 75 ಟನ್. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ
ಇಮೇಲ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.